ಬಾಕಿ ಇರುವ ಗೌರವ ಧನವನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಅನ್ನೋದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ಎಐಟಿಯುಸಿ ಇವರ ವತಿಯಿಂದ ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಎಐಟಿಯುಸಿ ಜಿಲ್ಲಾ ಖಜಾಂಚಿ ನಾಗರತ್ನ ಅವರು, ಹೊಸ ಸರ್ಕಾರ ರಚನೆಯಾಗಿ ವಿಧಾನಸಭಾ ಅಧಿವೇಶನವೂ ಕೂಡ ಮುಗಿದೋಗಿದೆ. 2-3 ತಿಂಗಳಿಂದ ಬಾಕಿ ಇರುವ ಗೌರವ ಧನವನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದರು. ಎಸ್ಐಆರ್ ಸಮೀಕ್ಷೆ, ಜಾತಿ ಪ್ರಮಾಣ ಪತ್ರವನ್ನ ಮನೆ ಮನೆಗೆ ವಿತರಿಸತಕ್ಕಂಥದ್ದು, ಗೃಹಲಕ್ಷ್ಮಿ ಸಮೀಕ್ಷೆ ಸೇರಿದಂತೆ ಅಂಗನವಾಡಿ ಕೆಲಸಕ್ಕೆ ಸಂಬಂಧಿಸಿದ ಕೆಲಸ ಪ್ಲಸ್ ಸಂಬಂಧಿಸದೇ ಇಲ್ಲದೇ ಇರೋ ಕೆಲಸ ಇವೆಲ್ಲವನ್ನು ಕೂಡ ಹೆಚ್ಚುವರಿ ಕರ್ತವ್ಯಗಳಿಂದ ನಮ್ಮನ್ನ ಮುಕ್ತಿಗೊಳಿಸಬೇಕು. 11ನೇ ವೇತನ ಆಯೋಗದ ಶಿಫಾರಸು, ಗ್ರಾಜ್ಯುಟಿ ಸೇರಿದಂತೆ ಬಾಕಿ ಇರುವ ಸೌಲಭ್ಯವನ್ನ ಜಾರಿಗೊಳಿಸಬೇಕು. ಪ್ರಭಾರ ಭತ್ಯೆ ಹಾಗೂ ತುಟಿ ಭತ್ಯೆಯನ್ನ ಹೆಚ್ಚಿಸಬೇಕು. ಮಹಿಳಾ ಕಾರ್ಯಕರ್ತೆಯರಿಗೆ ಋತುಚಕ್ರದ ರಜೆ ಹಾಗೂ ಸಂಬಳ ಸಹಿತ ವೈದ್ಯಕೀಯ ರಜೆಯನ್ನ ನೀಡಬೇಕು ಅಂತ ಆಗ್ರಹಿಸಿದರು. ಇನ್ನು ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ, ಯುಕೆಜಿ ತರಗತಿ ಆರಂಭಿಸಿ 4 ವರ್ಷದೊಳಗಿನ ಮಕ್ಕಳನ್ನ ದಾಖಲಿಸಿಕೊಳ್ತಾ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ದಾಖಲಾತಿ ಕಡಿಮೆ ಆಗ್ತಾ ಇದೆ. ಈ ಸಮಸ್ಯೆಗೆ ಸರ್ಕಾರ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಬೇಕು. ಇದರ ಜೊತೆಗೆ ಜಿಲ್ಲೆ ಹಾಗೂ ತಾಲೂಕು ಮಟ್ಟದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಸಹಾಯಕಿಯರು ಎದುರಿಸ್ತಾ ಇರತಕ್ಕಂತ ಸ್ಥಳೀಯ ಸಮಸ್ಯೆಗಳು ಹಾಗೂ ಬೇಡಿಕೆಗಳಿಗೆ ತಕ್ಷಣ ಪರಿಹಾರವನ್ನ ಕಲ್ಪಿಸಬೇಕು ಅಂತ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಸಂಘಟನೆಯ ಜಿಲ್ಲಾ ಸಮಿತಿ ಅಧ್ಯಕ್ಷೆ ಜಯಲಕ್ಷ್ಮಿ, ಕಾರ್ಯಾಧ್ಯಕ್ಷೆ ಲೀನಾ ಡಯಾಸ್, ಪ್ರಧಾನ ಕಾರ್ಯದರ್ಶಿ ವೇದಾವತಿ, ಅಂಬಿಕಾ, ಜಯಲಕ್ಷ್ಮಿ ಇನ್ನಿತರರು ಹಾಜರಿದ್ದರು. ನಮಗೆ ಇದುವರೆಗೂ 6ನೇ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಮಾತನ್ನ ತಪ್ಪುತ್ತಾರೆ, ನುಡಿದಂತೆ ನಡೆ ಅಂತ ಹೇಳ್ತಾರೆ. ಆದರೂ 6ನೇ ಗ್ಯಾರಂಟಿ ಇದುವರೆಗೂ ನಮಗೆ ಮಾಡಿಲ್ಲ. ಅದನ್ನು ಸರ್ಕಾರ ಇದನ್ನು ಗಮನ ತಗೊಂಡು ನಮ್ಗೆ 6ನೇ ಗ್ಯಾರಂಟಿ ಮಾಡಿಕೊಡ್ಬೇಕು. ಮತ್ತು ಮೊಟ್ಟೆ ಹಣ 8 ರೂಪಾಯಿ ಆಗಿದೆ. ಆದರೆ ಮೊಟ್ಟೆ ಹಣ ನಾವು ಈಗ ಕೈಯಿಂದ ಹಾಕ್ತಾಯಿದ್ವಿ. 6 ರೂಪಾಯಿ ಮಾತ್ರ ಸರ್ಕಾರ ಕೊಡ್ತೈತೆ, 8 ರೂಪಾಯಿನ ನಾವು ಕಾರ್ಯಕರ್ತರು ಕೊಡ್ತಾಯಿದ್ವಿ. ತುಂಬ ನಾವು ಬರೋದೇ ನಮಗೆ ಗೌರವಧನ ಕಡಿಮೆ, ಅದರಲ್ಲೂ ನಾವು ಮೊಟ್ಟೆ ಹಣ ಹಾಕೋದು ತುಂಬ ಕಷ್ಟ ಆಗ್ತಾಯಿದೆ. ಮತ್ತು ಸೂಪರ್ವೈಸ್ಗಳು ಸರ್ 10 ವರ್ಷ 15 ವರ್ಷದಿಂದ ಒಂದೇ ಕಡೆ ಡ್ಯೂಟಿ ಮಾಡ್ತಾಯಿದ್ದಾರೆ. ಅವ್ರನ್ನ ತಾಲೂಕಿಗಾದ್ರು ಸರಿ, ಜಿಲ್ಲೆಗಾದ್ರು ಸರಿ, ಅವ್ರನ್ನ ಸ್ಥಳಾಂತರ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ ಸರ್. ಗ್ಯಾಸಿಂದು ಸರ್, ಗ್ಯಾಸನ್ನು ನಾವು ಅಲ್ಲಿಗೆ ಹೋಗಿ ನಾವು ಬರ್ಕೊಟ್ಟೆಲ್ಲ ಬರಬೇಕು. ನಮಗೆ ಬುಕ್ಕಿಂಗ್ ಆಗಿ ಅವರೇ ತಂದು ನಮ್ಮ ಕೇಂದ್ರಕ್ಕೆ ಹಾಕ್ಕೊಡುವಂಥ ವ್ಯವಸ್ಥೆನ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್. ಮತ್ತು ಗ್ಯಾಸಿನ ಬಿಲ್ಲನ್ನು ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಸರ್. ಇತರೆ ಇಲಾಖೆಗಳನ್ನ ಕೆಲಸಗಳನ್ನ ನಮ್ಮಲ್ಲಿ ಮಾಡೋಕ್ಕಾಗಲ್ಲ ಸರ್. BLO ಕೆಲಸ ಸರ್, SIR ಕೆಲಸ ತುಂಬ ಕಷ್ಟಕರವಾಗಿದೆ. SIR ಕೆಲಸನ ನಿಲ್ಲಿಸ್ಬೇಕು. ಇತರೆ ಇಲಾಖೆ ಯಾವ ಕೆಲಸನೂ ನಾವು ಮಾಡೋಕ್ಕಾಗಲ್ಲ ಸರ್. ICDS ಕೆಲಸ ಒಂದು ಮಾತ್ರ ನಾವು ಮಾಡಬೇಕು. ಆ ಥರದಿಂದ ನೀವು ಸರ್ಕಾರ ನಮ್ಗೆ ಇದು ಮಾಡಬೇಕು. ನಮ್ಮ ICDS ತುಂಬ ಕುಂಠಿತ ಆಗ್ತಾಯಿದೆ ಸರ್. ಮಕ್ಕಳುಗಳನ್ನ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಮತ್ತು ಆರೋಗ್ಯ ಕಾಪಾಡ್ಕೋಬೇಕು ಅಂತ ಮಕ್ಕಳಿಗೆ ಹೇಳ್ತಾರೆ ಸರ್. ಅವ್ರು ಕಳಪೆ ಆಹಾರ ಕೊಡ್ತಾ ಇದ್ದಾರೆ. ಆಹಾರ ಮಕ್ಕಳು ತಿನ್ನೋಕ್ಕಾಗ್ತಾಯಿಲ್ಲ ಸರ್. ಅವಕ್ಕೆ ಈರುಳ್ಳಿ ಏನು ತರಕಾರಿ ಏನು ಕೊಡಲ್ಲ ಸರ್. ಹಾಗಾಗಿ ಪುಷ್ಟಿ ಯಾವುದೇ ಪುಷ್ಟಿ ಆಗಲಿ ಸರ್, ಪುಷ್ಟಿಕರವಾಗಿಲ್ಲ. ಒಳ್ಳೆ ಆಹಾರನ ಮಕ್ಕಳಿಗೆ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ ಸರ್.